ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಪುಷ್ಪ ಮಿನ್ ವ್ಲಾಗ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಯಾವ ದೇವಸ್ಥಾನ ಎಲ್ಲಿದೆ ಅದು ಅಂತ ಹೇಳ್ತೀನಿ ನಿಮಗೆ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ನೋಡ್ತಿದ್ದೀರಾ ಅವರೆಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋವಂಥ ವಿಡಿಯೋ ಫಸ್ಟು ನಿಮಗೆ ಬರುತ್ತೆ. ಸೊ ಹಾಗಾಗಿ ಮನೆ ಕೆಲಸ ಎಲ್ಲ ಮುಗಿಸಿ ಮನೇಲೂ ಕೂಡ ದೇವ್ರ ಪೂಜೆ ಮಾಡಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಸ್ವಲ್ಪ ರಶ್ ಇತ್ತು, ಹಾಗಾಗಿ ಕ್ಯೂವಲ್ಲಿ ಹೋಗಬೇಕಾಗಿತ್ತು. ನೋಡಿ, ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಮಳೆ ಬೇರೆ ಬರ್ತಾಯಿತ್ತು ಸ್ವಲ್ಪ, ಹಾಗಾಗಿ ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಹೊಳೆನರಸೀಪುರದಲ್ಲಿ ಕಿಕ್ಕೇರಮ್ಮನ ದೇವಸ್ಥಾನ ಅಂತ ಹೇಳಿ. ದೇವ್ರು ಬಂದುಬಿಟ್ಟು ಚಾಮುಂಡೇಶ್ವರಿ ಇರೋದು ದೇವಸ್ಥಾನದಲ್ಲಿ, ಅಲ್ಲಿ ದೇವಸ್ಥಾನದೊಳಗಡೆ. ಹಾಗೆ ಸ್ವಲ್ಪ ಕ್ಯೂವಲ್ಲಿ ನಿಂತ್ಕೊಂಡು ಪೂಜೆ ಎಲ್ಲ ಮುಗಿಸಿ ಈ ಕಡೆ ಸೈಡ್ ಬಂದ್ವಿ. ಸ್ವಲ್ಪ ಹಾಗೆ ಪ್ರಸಾದನ ಇಸ್ಕೊಂಡು, ಹಾಗೆ ಅಲ್ಲಿ ಬಫೆಲ್ ಸಿಸ್ಟಮಲ್ಲಿ ಊಟ ಕೂಡ ಕೊಡ್ತಾಯಿದ್ರು. ಅದನ್ನು ಕೂಡ ಇಸ್ಕೊಂಡು ಮನೆ ಹತ್ರನೇ ಇದ್ದಿದ್ದರಿಂದ ಮನೆಗೇ ಬಂದ್ವಿ. ಅಲ್ಲಿ ಊಟ ಏನೂ ಮಾಡಲಿಲ್ಲ. ಪ್ರಸಾದಕ್ಕೆ ಅಂಥೇಳಿ ಪಲಾವು ಮತ್ತು ಸಿಹಿ ಪೊಂಗಲ್ಲು ಹಾಗೆ ರಸಾಯನ ಕೂಡ ಮಾಡಿಸಿದ್ರು. ತುಂಬಾ ಚೆನ್ನಾಗಿರುತ್ತೆ ದೇವಸ್ಥಾನದ ಪ್ರಸಾದ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನನಗಂತೂ ತುಂಬಾ ಇಷ್ಟ. ನಾನು ಯಾವ ದೇವಸ್ಥಾನದಲ್ಲಿ ಏನೇ ಪ್ರಸಾದ ಕೊಟ್ಟರು ಬಿಟ್ಟಂತೂ ಬರೋಲ್ಲ, ನಾನು ಇಸ್ಕೊಂಡೇ ಬರೋದು. ನನಗಂತೂ ಅಷ್ಟು ಇಷ್ಟ ಪ್ರಸಾದ ಅಂದರೆ, ದೇವ್ರ ಪ್ರಸಾದ ಅಂದರೆ. ಅದು ಖಾಲಿ ನೀರು ಕೊಟ್ಟರು ನನಗೆ ತುಂಬ ಇಷ್ಟ ಆಗುತ್ತೆ. ನೋಡಿದ್ರಲ್ಲ, ಇವಾಗ ಪ್ರಸಾದನ ನಾನು ಸ್ವಲ್ಪ ನನ್ನ ಮಗನಿಗೂ ಕೂಡ ಎತ್ತಿಟ್ಬಿಟ್ಟು ಸ್ಕೂಲಿಂದ ಬಂದಾಗ ತಿನ್ಸೋಣ ಅಂತ ಹೇಳಿ, ಇನ್ನು ಬರೋ ಅಷ್ಟರೊಳಗೆ ದೇವಸ್ಥಾನದಿಂದ ಒಂದು 3 ಗಂಟೆ ಆಗಿತ್ತು. ಹಾಗಾಗಿ ಇವಾಗ ನಾನು ಕೂಡ ಅದೇ ಪ್ರಸಾದನ ತಿಂತಾಯಿದ್ದೀನಿ. ಓಕೆ, ಇದಾಗಿತ್ತು ಇವತ್ತಿನ ನನ್ನ ಮಿನಿ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.